ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರತಿಮಠ್. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಳೆದ ಒಂದು ತಿಂಗಳಿಂದ ನವೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ಮಹತ್ವದ ಬದಲಾವಣೆಗಳಾಗ್ತವೆ ಅನ್ನುವಂಥ ಚರ್ಚೆ ಇತ್ತು. ಆ ಚರ್ಚೆ ನಡೀತಾ ಇದೆ ಕೂಡ. ಎಲ್ಲವೂ ಕೂಡ ಬಿಹಾರ ಚುನಾವಣೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇರತಕ್ಕಂಥದ್ದನ್ನು ನೀವು ಗಮನಿಸಿರಬಹುದು. ಮತ್ತು ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಇನ್ನೊಂದು ಕಡೆ ನಾಯಕತ್ವದ ಬದಲಾವಣೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ ವೇಳೆ ನಾಯಕತ್ವ ಬದಲಾವಣೆ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ತರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನೋ ಸನ್ನದ್ಧವಾಗಿದೆಯಾ ಅನ್ನುವಂಥ ಚರ್ಚೆಗಳಿದ್ದಾವೆ. ಆದರೆ ಈಗ ಅದಕ್ಕೆ ಕಾಲ ಪಕ್ವವಾಗಿದೆಯಾ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆ ಕೂಡ ರಾಜ್ಯ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಮಟ್ಟದಲ್ಲೂ ಕೂಡ ಇರತಕ್ಕಂಥದ್ದು. ಯಾಕಂದರೆ 2.5 ವರ್ಷ ರಾಜ್ಯ ಸರ್ಕಾರಕ್ಕೆ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕನ್ನುವಂಥದ್ದು ನಿಶ್ಚಿತವಾಗಿ ಈ ಹಿಂದೆನೂ ಕೂಡ ಚರ್ಚೆ ಮಾಡಾಗಿತ್ತು. 2.5 ವರ್ಷದ ನಂತರ ಒಂದಷ್ಟು ಬದಲಾವಣೆ ವಿಚಾರವಾಗಿ ಕೂತು ಚರ್ಚೆ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿತ್ತು. ಆದರೆ ಈಗ ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಹೋದರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋದರೆ, ಒಂದು ಬಿಹಾರ್ ಚುನಾವಣೆ ಇರ್ಬೋದು, ಮುಂದೆ ಮಾರ್ಚ್ ಏಪ್ರಿಲ್ಗೆ ಮತ್ತಷ್ಟು ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಸವಾಲು. ಮತ್ತು ಇಡೀ ಭಾರತದಲ್ಲಿ ಅತಿ ದೊಡ್ಡ ಕಾಂಗ್ರೆಸ್ಗೆ ಒಂದು ರಾಜ್ಯ ಇರತಕ್ಕಂತಹದ್ದು ಕರ್ನಾಟಕ ಮಾತ್ರ. ಹಾಗಾಗಿ ಈ ರಾಜ್ಯವನ್ನು ಕಳೆದುಕೊಳ್ಳೋಕ್ಕೆ ಕೂಡ ಕಾಂಗ್ರೆಸ್ ಇಷ್ಟಪಡಲ್ಲ. ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಒಂದು ರೀತಿಯಿಂದ ದೃಷ್ಟಿಕೋನದಿಂದಲೂ ಕೂಡ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಲೆಕ್ಕಾಚಾರದಲ್ಲಿಯೂ ಕೂಡ, ಯಾವುದೇ ಲೆಕ್ಕಾಚಾರದಲ್ಲಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯವನ್ನು ಕಳೆದುಕೊಳ್ಳೋಕ್ಕೆ ಮತ್ತು ಸುಸ್ಥಿರವಾದಂಥ ಸುರಕ್ಷಿತವಾದಂಥ ಸರ್ಕಾರ ಇರತಕ್ಕಂಥದ್ದನ್ನು ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ. ಇದರ ನಡುವೆ ನಾಯಕತ್ವ ಬದಲಾವಣೆ ಆಗುತ್ತಾ? ನಾಯಕತ್ವ ಬದಲಾವಣೆ ಆದರೆ ಸಿದ್ದರಾಮಯ್ಯವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಲಾಗುತ್ತಾ? ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಬಣ ಶಾಂತವಾಗಿ ಕೂತ್ಕೊಳ್ಳುತ್ತಾ? ಒಂದು ವೇಳೆ ಶಾಂತವಾಗಿ ಕೂತ್ಕೊಳ್ಳದೆ ಹೋದರೆ ಮುಂದೆ ಅವರ ನಡೆಗಳು ಹೇಗಿರ್ತವೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಗಮನಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಗಮನವಿಟ್ಟುಕೊಂಡು ತಮ್ಮದೇ ಆದಂಥ ಸೋರ್ಸ್ಗಳ ಮೂಲಕ ಮಾಹಿತಿಗಳನ್ನು ನಿರಂತರವಾಗಿ ಕಲೆ ಹಾಕ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಯಾಕಂದರೆ ಕಳೆದ 1.5 ತಿಂಗಳಿಂದನೂ ಕೂಡ ನವೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ರಾಜ್ಯ ಸರ್ಕಾರದಲ್ಲೇ ಒಂದಷ್ಟು ಬದಲಾವಣೆಗಳಾಗ್ತವೆ, ಕಾದು ನೋಡಿ ಅನ್ನುವಂತಹ BJP ಹೇಳ್ತಾನೆ ಬರ್ತಾಯಿತ್ತು. ಆ BJP ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಮತ್ತು ಒಂದಷ್ಟು 2ನೇ ಹಂತದ ನಾಯಕರು ಕೂಡ ಏನು ಬದಲಾವಣೆ ಆಗುತ್ತೆ, ಏನು ಸರ್ಕಾರದಲ್ಲಿ ಬದಲಾವಣೆ ಇದೆ, ಒಂದು ಸಚಿವ ಸಂಪುಟ ಪುನರ್ರಚನೆ ಅಂತೂ ಆಗುತ್ತೆ. 2.5 ವರ್ಷಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳು ಒಂದು ದೃಷ್ಟಿಕೋನವನ್ನು ನೆಟ್ಕೊಂಡು ಕೂತಿದ್ದಾರೆ. 2.5 ವರ್ಷಕ್ಕೆ ನಮಗೆ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನೋಂಥದ್ದು ಒಂದು ಅವ್ರ ಮಹತ್ವಾಕಾಂಕ್ಷೆ. ಯಾಕಂದರೆ ಸಾಕಷ್ಟು ಜನ ಹಿರಿಯರು ಶಾಸಕರಾದಂಥವರು ಮುಂದೆ ನಾವು ಸಚಿವರಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೊಂದು ನಾಯಕತ್ವದ ಬದಲಾವಣೆ ಅನ್ನುವಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಚಾತಕ ಪಕ್ಷದಂತೆ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕಂದರೆ ಅಧಿಕಾರ ಅವರು 2023ರಲ್ಲಿ ಬಂದಾಗಲೇ CM ಆಗಬೇಕು ಅನ್ನೋಂಥ ಒಂದಷ್ಟು ಪ್ರಯತ್ನವನ್ನು ನಡೆಸಿದರು. ಆಗ ಸಿದ್ದರಾಮಯ್ಯವ್ರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ಬಂದಾಗ ಈ ಸ್ಥಾನವನ್ನು ಬಿಟ್ಟು ಮತ್ಯಾವ ಸ್ಥಾನಗಳು ಸದ್ಯಕ್ಕೆ ಇರಲಿಲ್ಲ ಮತ್ತು ಅವರು ಬೇರೆ ಯಾವುದಕ್ಕೂ ಒಲವು ಕೂಡ ತೋರಿಸಲಿಲ್ಲ. ಹಾಗಾಗಿ ಒಂದು ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಕಾಂಗ್ರೆಸ್ ಹೆಣೆದಿದೆ ಅನ್ನುವಂಥ ಮಾತುಗಳಿದ್ದಾವೆ. ಆದರೆ ಯಾವುದು ಕೂಡ ಇನ್ನೂ ಸ್ಪಷ್ಟವನ್ನು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ. ಆದ್ದರಿಂದ ನವೆಂಬರ್ನಲ್ಲಿ ಏನು ಬಿಹಾರ್ ಚುನಾವಣೆ ಫಲಿತಾಂಶ ಆದ ಬಳಿಕ ರಾಜ್ಯ ನಾಯಕತ್ವದ ವಿಚಾರವಾಗಿ ಏನಾದರೂ ಗಮನವನ್ನು ದೃಷ್ಟಿಕೋನವನ್ನು ನೆಟ್ಟಿದ್ದೇ ಆದಲ್ಲಿ ಅಷ್ಟು ಸುಲಭವಾಗಿದೆಯಾ ಈ ಒಂದು ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು, ಸಿದ್ದರಾಮಯ್ಯವರು ಮುಂದೆ ಬರಲೇಬಾರದು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣ ಪಟ್ಟು ಹಿಡ್ಕೊಂಡು ಕೂತಿದೆ. ಡಿ ಕೆ ಶಿವಕುಮಾರ್ ಅವರು ನಿರಂತರವಾದಂಥ ಪ್ರಯತ್ನವನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನೋಂಥದ್ದು ಮತ್ತು ನನಗೆ CM ಪಟ್ಟವನ್ನು ಕಟ್ಟಲೇಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನವನ್ನು ನಾನಾ ಮೂಲಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನು ನಾವೇ ಅಧಿಕಾರದಲ್ಲಿ ಮುಂದುವರಿಬೇಕು, ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ತಮ್ಮದೇ ಆದಂಥ ಸೋರ್ಸ್ಗಳ ಮೂಲಕ ಹೈಕಮಾಂಡ್ ಜೊತೆ ಒಂದಷ್ಟು ನಿಕಟ ಸಂಪರ್ಕವನ್ನು ಹೊಂದೋಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸಚಿವ ಸಂಪುಟ ಪುನರ್ರಚನೆ ಆಗಿಬಿಟ್ರೆ ಈಗ 2.5 ವರ್ಷಕ್ಕೆ ಆಗ್ತಕ್ಕಂತಹ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಏನಿದೆ ಅದು ಮುಂದಕ್ಕೆ ಹೋಗುತ್ತೆ ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಸಚಿವ ಸಂಪುಟ ಪುನರ್ರಚನೆಗೆ ಅವರು ಫೋಕಸ್ ಮಾಡಿಕೊಂಡು ದೆಹಲಿಗೆ ಹೋಗೋ ರೆಡಿ ಇದ್ದಾರೆ. ಯಾವಾಗ ಹೈಕಮಾಂಡ್ ಕರೀತೆ ಅವಾಗ ನಾನು ದೆಹಲಿಗೆ ಹೋಗಿ ಒಂದಷ್ಟು ಮಾತನಾಡ್ಕೊಂಡು ಬರೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಆದರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಒಂದು ನಾಯಕತ್ವ ಬದಲಾವಣೆ ಆಗಿರಬಹುದು, ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿರಬಹುದು. ಇದ್ರ ಜೊತೆಗೆ ಮೂರನೆಯ ಒಂದು ಲೆಕ್ಕಾಚಾರದಲ್ಲಿದೆಯಾ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡು. 3ನೇ ನಾಯಕತ್ವವನ್ನು ವಿಚಾರವಾಗಿಯೂ ಕೂಡ, ಯಾಕಂದರೆ ಒಂದು ಸಿದ್ದರಾಮಯ್ಯ ಅವರು CM ಆಗೇ ಮುಂದುವರಿಬಾರ್ದು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಬಣ ಲೆಕ್ಕಾಚಾರದಲ್ಲಿದೆ. ಇನ್ನೊಂದು ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನೋಂಥದ್ದು ಒಂದು ಸಿದ್ದರಾಮಯ್ಯ ಅವ್ರ ಬಣ ಲೆಕ್ಕಾಚಾರದಲ್ಲಿದೆ. ಇವರ ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಕ್ಕೆ ಬಿಡ್ತಾಯಿಲ್ಲ.
ಡಿ ಕೆ ಶಿವಕುಮಾರ್ ಸಿ ಎಂ ಆಗೋಕ್ಕೆ ಸಿದ್ದರಾಮಯ್ಯ ಬಣ ಬಿಡ್ತಿಲ್ಲ. ಹೀಗೆ ಗೊಂದಲ ಆದರೆ ಇದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂಥದ್ದು ಒಂದಷ್ಟು ಗೊಂದಲ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಅದನ್ನು ಮೂರನೆಯ ನಾಯಕತ್ವ, ಮೂರನೆಯ ಒಂದು ಯೋಚನೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ಇದೆಯಾ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಯೋಚನೆ ಮಾಡ್ತಾಯಿದೆ. ಯಾಕಂದರೆ ಎರಡನೇ ಹಂತದ ನಾಯಕರು ಸಿದ್ದರಾಮಯ್ಯ ಅವ್ರ ಬಣವನ್ನು ಸರಿಯಾಗಿ ದೂಗಿಸ್ಕೊಂಡು ಹೋಗಬೇಕು, ಡಿ ಕೆ ಶಿವಕುಮಾರ್ ಅವ್ರ ಬಣವನ್ನು ಸರಿಯಾಗಿ ದೂಗಿಸ್ಕೊಂಡು ಹೋಗಬೇಕು. ಅಂಥವ್ರು ಯಾರಿದ್ದಾರೆ ಅನ್ನೋಂಥ ಒಂದು ಸರ್ಚಿಂಗ್ ನಡೀತಾ ಇದೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಹೆಸರು ಕೇಳ್ಕೊಂಬರ್ತಾ ಇರ್ತಕ್ಕಂಥದ್ದು ಈಗ AICC ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಅಂದರೆ ಹೈಕಮಾಂಡ್ ನಾಯಕರಾಗಿ ಕೂತಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಪ್ರಮುಖವಾಗಿ ಈಗಾಗಲೇ ಚರ್ಚಿತವಾಗಿದೆ. ಒಂದು ದಲಿತ CM ವಿಚಾರವಾಗಿಯೂ ಕೂಡ ಚರ್ಚಿತವಾಗಿದೆ. ದಲಿತರಿಗೆ CM ಕೊಟ್ಟರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಕ್ತರು ಅನ್ನುವಂಥದ್ದು. ಜೊತೆಗೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮುಂದಿನ ವರ್ಷ ಅವರು ಕೂಡ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಹಾಗಾಗಿ ಮೂರನೇ ಆಯ್ಕೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡಿದೆಯಾ. ಒಂದು ವೇಳೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ನಡುವೆ ಜಗಳ ತಾರಕಕ್ಕೆ ಹೋಗಿದ್ದೆ ಆದಲ್ಲಿ ಇಲ್ಲಿ ಸರ್ಕಾರ ಸುಗಮವಾಗಿ ಆಗ್ತಾ ಇಲ್ಲ, ಒಂದಷ್ಟು ಜಗಳ ಆಗಿ BJPಗೆ ಲಾಭ ಆಗ್ತಕ್ಕಂಥದ್ದು ಅಥವಾ ಸರ್ಕಾರವನ್ನು ಬೀಳಿಸುವಂಥ ಲೆಕ್ಕಾಚಾರಗಳೇನಾದರೂ ಆಗ್ತದಾ ಅನ್ನುವಂಥದ್ದು ಏನಾದರೂ ಆದರೆ ಆಗ ನಮ್ಮ ಆಯ್ಕೆ ಏನಾಗಿರಬೇಕು ಅನ್ನೋಂಥ ಒಂದು ಯೋಚನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಅನ್ನುವಂಥ ಮಾಹಿತಿಗಳು ಈಗಾಗಲೇ ಹೈಕಮಾಂಡ್ ಮೂಲಗಳಿಂದಲೇ ಬರ್ತಿರ್ತಕ್ಕಂಥದ್ದು. ಅಂದರೆ ಮೂರನೇ ಆಯ್ಕೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು 2 ವರ್ಷದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ CM ಆಗಿ ಕೂರಿಸಿದ್ದೇ ಆದಲ್ಲಿ 2 ವರ್ಷ ಅವರು ಬ್ಯಾಲೆನ್ಸ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಒಂದು ಹಿರಿಯರಾಗಿದ್ದಾರೆ, ಸಿದ್ದರಾಮಯ್ಯ ಬಣ್ಣದವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಬಂದರೆ ನಮ್ದು ಏನು ಅಭ್ಯಂತರ ಇಲ್ಲ ಅಂತಿದ್ದಾರೆ. ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗಬೇಕು, ಇಲ್ಲದೆ ಹೋದರೆ ಬೇರೆ ಯಾರಿಗಾದರೂ ಕೊಡಲಿ, ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿದು ಬೇಡ ಅನ್ನುವಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಬಣ ಹೇಳ್ತಾ ಇದೆ. ಹಾಗಾಗಿ ಮೂರನೇ ಆಪ್ಷನ್ ಅಂದಾಗ ಯಾರಿದ್ದಾರೆ ಅಷ್ಟು ದೊಡ್ಡ ಸಮರ್ಥರು, ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥವ್ರು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಒಂದು ಆಪ್ಷನ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಯಾಕಂದರೆ ಒಂದು ರಾಜ್ಯಸಭೆಗೂ ಕೂಡ ಅವ್ರನ್ನು ಮುಂದಿನ ವರ್ಷ ನಿವೃತ್ತಿಯನ್ನು ಹೊಂತಾದರೆ, AICC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ನಿವೃತ್ತಿಯನ್ನು ಹೊಂತಾದರೆ, ಮತ್ತು ಇನ್ನೊಂದು ದಲಿತ CM ಆಗಿ ಕೂಡ ಏನೂ ಒಂದು ರಾಜ್ಯದಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾಂಗ್ರೆಸ್ ಮೇಲೆ ಅಪಕೀರ್ತಿ ಇದೆ. ಅದನ್ನು ಕೂಡ ಒಂದು ತೊಳೆದುಕೊಳ್ಳಬಹುದು, ಅದನ್ನು ಕೂಡ ಫುಲ್ಫಿಲ್ ಮಾಡ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಆ ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಿರ್ಬೋದು. ಮತ್ತು ಹಿರಿಯರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಬಾರಿ ಈಗಾಗಲೇ CM ಸ್ಥಾನವನ್ನು ಆಗಬೇಕಾಗಿತ್ತು. ಅವರು CM ಆಗೋ ಸ್ಥಾನದಿಂದ ತಪ್ಪಿಸ್ಕೊಂಡಿದ್ದಾರೆ. 1999 ಅಧಿಕಾರಕ್ಕೆ ಬಂದಾಗೂ ಆಗಬಹುದಾಗಿತ್ತು, 2004 ಸಮ್ಮಿಶ್ರ ಸರ್ಕಾರಕ್ಕೆ ಬಂದಾಗೂ ಆಗಬಹುದಾಗಿತ್ತು, 2013 ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಅವಂತು ಅದಕ್ಕೂ ಮುಂಚೆ ಆ ಸರ್ಕಾರ ಬಂದಾಗಲೂ ಕೂಡ ಅವರಿಗೆ ಒಂದಷ್ಟು ಅವಕಾಶ ಇತ್ತು, ಆದರೂ ಆಗ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಈಗ ಹೈಕಮಾಂಡ್ ಆ ದೃಷ್ಟಿಕೋನದಿಂದಲೂ ಕೂಡ ಯೋಚನೆ ಮಾಡ್ತಾ ಇದೆ. 3-4 ಬಾರಿ ಅವರಿಗೆ ಅವಕಾಶ ತಪ್ಪಿದೆ. ಹೈಕಮಾಂಡ್ಗೆ ಲಾಯಲ್ ಆಗಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದಾರೆ, ಪಕ್ಷ ಹೇಳಿದ ಆಯಕಟ್ಟಿನಲ್ಲಿ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷ ಬೇಕಂದಾಗ ರಾಜ್ಯಸಭೆಗೂ ಕಳಿಸಿದ್ದಾರೆ, ಪಕ್ಷ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲೂ ಕೂರಿಸಿದ್ದಾರೆ. ಹೀಗಾಗಿ ಈ ಲೋಕಸಭೆಯಲ್ಲಿ ಆದ್ದರಿಂದ ಪಕ್ಷ ಯಾವಾಗೆಲ್ಲ ಅವರ ಸೇವೆಯನ್ನು ಬಳಸ್ಕೋಬೇಕಾಗಿದೆ ಅವಾಗ ಚಾಚು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರೋದ್ರಿಂದ ಅವರನ್ನು ಕೂಡ ನಾವು ಮೂರನೇ ಆಪ್ಷನ್ ಆಗಿ ಇಟ್ಕೋಬಹುದು ಒಂದು ವೇಳೆ CM DCM ನಡುವೆ ಜಗಳ ತಾರಕಕ್ಕೆ ಹೋದಾಗ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಚಿಂತನೆಯನ್ನು ಇಟ್ಕೊಂಡು ಕೂತಿದೆ ಅನ್ನುವಂಥ ಮಾಹಿತಿಗಳು ಪ್ರಬಲವಾಗಿ ಕೇಳಿಬರ್ತಾ ಇದ್ದಾವೆ. ಅದು ಈಗ ನವೆಂಬರ್ ತಿಂಗಳಲ್ಲಿ ಆಗದೆ ಹೋದರೂ ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಕಾರ್ಯರೂಪಕ್ಕೆ ತರ್ಬೋದು. ಅಂದರೆ 3 ವರ್ಷ ತುಂಬಿದ ನಂತರ ಇನ್ನು 2 ವರ್ಷ ಉಳಿಯುತ್ತೆ. ಆಗ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ BJP ಅವರು ಕೂಡ ಪ್ರಯತ್ನ ಪಡೋಲ್ಲ. ಮತ್ತು ಇನ್ನೂ 2 ವರ್ಷ ಇದೆ, ನಾವು ಯಾವುದೇ ಮಧ್ಯಂತರ ಚುನಾವಣೆ ಬೇಡ, ಮುಂದಿನ ಚುನಾವಣೆಗೆ ತಯಾರಾಗೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ಶಾಸಕರು ದೃಷ್ಟಿಕೋನವನ್ನು ಹೊಂತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳುವ ಹಂತಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ತಂದು ಕೂರಿಸೋಣ. ಅಲ್ಲಿವರೆಗೂ ಈ ನಿರಂತರವಾದಂತಹ ಇದೆ ಒಂದು ಸರ್ಕಾರ ಹೋಗ್ತಾ ಇದೆ, ಇದನ್ನು ಇನ್ನೊಂಚೂರು ಪುಷ್ ಮಾಡಿಬಿಡೋಣ, ಇನ್ನೊಂಚೂರು ತಳ್ಕೊಂಡು ಹೋಗೋಣ, ಈ ಗೊಂದಲದ ಮಧ್ಯೆ ತಳ್ಕೊಂಡು ಹೋಗೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಈಗೆಲ್ಲವೂ ಕೂಡ ನವೆಂಬರ್ 14ರ ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದ ನಂತರ ಇದಕ್ಕೆಲ್ಲಕ್ಕೂ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾಕಂದರೆ UPA ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಏನಾದರೂ ಸ್ಪಷ್ಟ ಬಹುಮತ ಬಂದು ಆ ಅಧಿಕಾರಕ್ಕೆ ಬಂದಿದ್ದಾದಲ್ಲಿ ನಾವು ಈ ನಾಯಕತ್ವ ಬದಲಾವಣೆಗೆ ಒಂದಷ್ಟು ಮಹತ್ವ ಸಿಗುತ್ತೆ. ಇಲ್ಲದೆ ಹೋದಲ್ಲಿ ಒಂದು ಏನಾದರೂ ಇಂಡಿಯಾ ಮೈತ್ರಿಕೂಟಕ್ಕೆ UPA ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಿದ್ದೆ ಆದಲ್ಲಿ ಯಥಾಸ್ಥಿತಿಯನ್ನು ಕಾಯ್ಕೊಂಡು ಒಂದಷ್ಟು ಪುಷ್ ಮಾಡ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರವನ್ನು ತಳ್ಕೊಂಡು ಹೋಗುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ಎಲ್ಲವನ್ನು ಕಾದು ನೋಡಬೇಕಾಗತ್ತೆ. ಈ ಒಂದು ಚುನಾವಣೆ ದೃಷ್ಟಿಕೋನದಿಂದ 2028ರ ಚುನಾವಣಾ ದೃಷ್ಟಿಕೋನದಿಂದ
ಡಿ ಕೆ ಶಿವಕುಮಾರ್ ಅವ್ರನ್ನ ಅಣಿಗೊಳಿಸಿ ನೀವು KPCC ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿರಿ, DCM ಆಗೇ ಮುಂದುವರಿರಿ, ನೀವು 2028ಕ್ಕೆ ಮತ್ತೆ ಅಧಿಕಾರಕ್ಕೆ ತಂದಿದ್ದಾದಲ್ಲಿ ನಿಮಗೆ ಪೂರ್ಣ ಪ್ರಮಾಣದ CM ಸ್ಥಾನವನ್ನು ಕೊಡ್ತೇವೆ ಅನ್ನುವಂಥ ಒಂದು ಮನವೊಲಿಸಿ ಒಂದಷ್ಟು ಪುಷ್ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಎಲ್ಲವನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯ ಬಣ ಸಂಪೂರ್ಣವಾಗಿ ಈ ಮೂರನೇ ಆಪ್ಷನ್ಗೆ ಅಥವಾ ಮೂರನೇ ಯೋಚನೆಗೆ ಸಹಕರಿಸುತ್ತಾ ಅನ್ನುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರು ಕೂಡ ಆ್ಯಕ್ಟಿವ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯವಾಗಿ ಅವರು ಕೂಡ ಮೆಚುರಿಟಿ ಇರ್ತಕ್ಕಂಥವ್ರು ಆಗಿರೋದ್ರಿಂದ ಇವು ಎಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಹೋಗ್ತಾರೆ ಅಥವಾ ಅವರ ದಾರಿ ನಂತರ ಮೂರನೇ ವಿಚಾರವಾಗಿ ಯಾವ ಹೈಕಮಾಂಡ್ ಯೋಚಿಸಿದಾಗ ಅವರ ನಡೆ ಏನಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಸುಲಭವಾಗಿ ನಡೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನು ಹೊಂದಿದೆ. ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆ ಬಂದಾಗ ಗೊಂದಲ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಕಾದು ನೋಡಿ ವಿಚಾರ ಮಾಡೋಣ, ನಿರ್ಧಾರ ಮಾಡೋಣ, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಹಂತಕ್ಕೆ ಬಂದಿರತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡ ವಿಶೇಷ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್.